ಓಂ ಭಾವನಾಯ ನಮಃ. ಭಾವನಾ ಅನ್ನೋ ಶಬ್ದದ ನಿಷ್ಪತ್ತಿಯನ್ನ ಭಗವಂತರಾಯರು ಏನು ಹೇಳ್ತಾರೆ ಮತ್ತು ಅದಕ್ಕೆ ಮೂಲವಾದಂತಹ ಮಂತ್ರದ ಸ್ವರೂಪ ಏನು ಅವರ ದೃಷ್ಟಿಯಲ್ಲಿ ಅಂತ ಅನ್ನೋದನ್ನ ಈಗ ನೋಡೋಣ. ಶಮಿಂದ್ರಾಯ ಮನ್ಮ ಪತಿಂಬೋ ಅಜ್ಞಾನ ಬ್ರಹ್ಮಕೃತೋ ಬೃಹದುತ್ಥಾದವಾಚಿ ಧೇನೂನಾಮಿಶುದ್ಧ ಸೋಂ ಭೂಜ ಇದ್ವಾವೃಧೆ. ಇದು ಅದಕ್ಕೆ ಮೂಲವಾದಂಥ ಒಂದು ಮಂತ್ರ. ಇದರಲ್ಲಿ ಶೂಷಮಿಂದ್ರಾಯ ಅಂತ, ಶೂಷ ಅಂತ ಶಬ್ದ, ಅದು ಈ ಹಿಂದಿನ ಮಂತ್ರದಲ್ಲಿ ಸೇರಿ ಹೋಗಿದೆ. ಶೂ ಅನ್ನುವುದು ಹಿಂದಿನ ಮಂತ್ರದಲ್ಲಿ ಸೇರಿ ಹೋಗಿದೆ. ಇಲ್ಲಿ ಕೇವಲ ಶ ಅಂತನ್ನುವುದು ಇದೆ. ಶಮಿಂದ್ರಾಯ ಮನ್ಮ ಪತಿಂಬೋ ಅಜ್ಞಾನ ಬ್ರಹ್ಮಕೃತೋ ಬೃಹದುಕ್ಥಾದವಾಚಿ ಅಂತ ಹೀಗೆ ಮಂತ್ರ ಪ್ರಾರಂಭ ಕಂಡಿದೆ. ಈ ಶಮಿಂದ್ರಾಯ ಮನ್ಮ ಪತಿಂಬೋ ಅಜ್ಞಾನ ಅಂತ ಏನು ಮಂತ್ರ ಇದೆಯಲ್ಲ, ಭಗವಂತರಾಯರ ವ್ಯಾಖ್ಯಾನಕ್ಕನುಸಾರವಾಗಿ ಭಾವನಾ ಅನ್ನೋ ಶಬ್ದಕ್ಕೆ ಹೊಂದಿಕೊಂಡದ್ದು. ಇದು ರಘುನಾಥ ತೀರ್ಥರ ವ್ಯಾಖ್ಯಾನಕ್ಕನುಸಾರವಾಗಿ ಭರ್ತ ಅನ್ನೋ ಶಬ್ದಕ್ಕೆ ಹೊಂದಿಕೊಂಡದ್ದು. ಹೀಗೆ ಇಬ್ಬರ ವ್ಯಾಖ್ಯಾನದಲ್ಲೂ ಕೂಡ ಆ ಬೃಹತಿ ಸಹಸ್ರವನ್ನ ಸಂಪಾದಿಸುವಲ್ಲಿ ಕ್ರಮಗಳು ಭಿನ್ನ ಭಿನ್ನವಾಗಿರುವುದರಿಂದ ಈ ತರ ಸ್ವಲ್ಪ ವ್ಯತ್ಯಾಸ ಆಗ್ತವೆ. ಈಗ ಭಾವನಾ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಅನ್ನೋದನ್ನು ನೋಡೋಣ. ಭ ಅಂತಂದ್ರೆ ಪೂಜಾ ಅಥವಾ ಭಕ್ತರು ಮಾಡುವಂತಹ ಯಜ್ಞ ಮೊದಲಾದದ್ದು ಅಂತ ಅದರ ಅರ್ಥ. ಅವನ ಅಂತಂದ್ರೆ ಪ್ರಿಯವಾದದ್ದು. ಭಕ್ತರು ಮಾಡುವ ಪೂಜೆ ಯಜ್ಞ ಮೊದಲಾದದ್ದು ಯಾರಿಗೆ ಪ್ರಿಯವೋ ಅವನು ಭಾವನ. ಭಂ ಅವನಂ ಎಸ್ ಸಹ ಭಾವನಃ. ಇದು ರಘುನಾಥ ತೀರ್ಥರು ಹೇಳುವ ಅರ್ಥಕ್ಕಿಂತ ಪ್ರತ್ಯೇಕವಾಗಿ ಭಗವಂತರಾಯರು ಹೇಳಿದಂಥ ಅರ್ಥ. ಅವಧಾತುವಿಗೆ ಅವರಕ್ಷಣ ಗತಿ ಕಾಂತಿ ಪ್ರೀತಿ ಅಂತನೂ ಒಂದು ಅರ್ಥ ಇದೆ. ಹೀಗೆ ಯಜ್ಞಾದಿ ಕರ್ಮಗಳು ಇವನಿಗೆ ಅತ್ಯಂತ ಪ್ರಿಯ. ಭಂ ಅವನಂ ಯಸ್ಯ ಸಹ. ಭ ಅಂತಂದ್ರೆ ಭರಣ ಅಂದ್ರೆ ಧರಿಸುವುದು, ಪೋಷಿಸುವುದು ಅಂತ ಅರ್ಥ ನಮಗೆಲ್ಲರಿಗೂ ಗೊತ್ತಿದೆ. ಪೂಜಾ ಅನ್ನೋ ಒಂದು ಅರ್ಥವೂ ಇದೆ ಅಂತ ಭಗವಂತರಾಯರು ನಮಗೆ ನೆನಪು ಮಾಡಿಕೊಡ್ತಾರೆ. ಇದು ಜಯತೀರ್ಥರ ಟೀಕಾದಲ್ಲಿ ಋಗ್ಭಾಷ್ಯದಲ್ಲಿ ಬಂದಿರಬೇಕಿದು. ಪ್ರಭೃತೆ ಹವಿರ್ಭಿರಿತಿ, ಅಲ್ಲಿ ಪ್ರಭೃತ ಅಂತ ಶಬ್ದ ಇದೆ. ಪ್ರಭೃತ ಅಂದ್ರೆ ಪ್ರಭರಣ ಅಥವಾ ಪೂಜಾ ಅಂತ ಹೀಗರ್ಥ ನಮಗೆ ಕಂಡು ಬರ್ತದೆ. ಹೀಗೆ ಪೂಜೆಯನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡುವವನು ಅನ್ನೋ ಅರ್ಥ ಭಾವನ ಅನ್ನೋ ಶಬ್ದದಿಂದ ಗೊತ್ತಾಗ್ತದೆ. ಅಥವಾ ಭವ ಅಂದ್ರೆ ರುದ್ರ, ರುದ್ರನಿಂದ ಉಪಾಸನಾದಂತಹ ಭಾವ ಅಂದ್ರೆ ವಾಯು. ಆ ವಾಯುವನ್ನ ನ ಅಂದ್ರೆ ಮುನ್ನಡೆಸುವವನು ಅಂತ ಹೀಗೊಂದು ಅರ್ಥವನ್ನು ಕೂಡ ಅವರು ಹೇಳಿದ್ದಾರೆ. ಭಾವ ಅಂದ್ರೆ ಶುಭ ಧರ್ಮಗಳು, ಕಲ್ಯಾಣ ಗುಣಗಳು, ಅವುಗಳನ್ನ ತನ್ನೊಳಗೆ ಹೊತ್ತವನು, ಶುಭ ಗುಣದಿಂದ ಪೂರ್ಣನಾದವನು ಅನ್ನೋ ಅರ್ಥವನ್ನು ಕೂಡ ಅವರು ಹೇಳ್ತಾರೆ. ಈ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಭಾವನಾ ಅನ್ನೋದು ಹೇಗೆ ಅನ್ವಿತ ಆಗ್ತದೆ ಅನ್ನೋದನ್ನು ನಾವು ನೋಡಬೇಕು. ಇಂದ್ರ ಅಂತ ಶಬ್ದ ಇದೆ ಆ ಮಂತ್ರದಲ್ಲಿ. 33ನೇ ಮಂತ್ರ ಅದು. ಆ 33ನೇ ಮಂತ್ರದಲ್ಲಿ ಶೂ ಅನ್ನೋ ಶಬ್ದ ಹಿಂದೆ ಹೋಗಿದೆ. ಶಮಿಂದ್ರಾಯ ಮನ್ಮ. ಇಂದ್ರ ಅಂದ್ರೆ ಇದು ಪರಮೈಶ್ವರ್ಯೇ, ದೊಡ್ಡ ಐಶ್ವರ್ಯವುಳ್ಳವನೇ ಇಂದ್ರ. ಇದು ನಮಗೆಲ್ಲರಿಗೂ ಕೂಡ ವ್ಯಾಖ್ಯಾನಗಳ ಮೂಲಕ ಗೊತ್ತಾಗ್ತದೆ. ಅಂಥ ಇಂದ್ರ ಅನ್ನುವ ಶಬ್ದದಿಂದ ಐಶ್ವರ್ಯವಂತ ಅಂತ ಏನು ಅರ್ಥ ಗೊತ್ತಾಗ್ತದಲ್ಲ, ಅದು ಭಾವನಾ ಅನ್ನೋದ್ರಿಂದ ಗೊತ್ತಾಗ್ತದೆ. ಭಾವಗಳು ಅಂದ್ರೆ ಕಲ್ಯಾಣ ಗುಣಗಳು, ಎಲ್ಲ ಥರದ ಕಲ್ಯಾಣ ಗುಣಗಳು ಮಾತ್ರ ಅಲ್ಲ, ಮಹಾವೈಭವಗಳು, ಅದೆಲ್ಲವನ್ನು ಹೊತ್ತು ಮೆರೆಯುವವನು ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಭಾವನಾ ಅನ್ನುವುದರ ವ್ಯಾಖ್ಯಾನ ರೂಪವಾಗಿದೆ ಶಮಿಂದ್ರಾಯ ಮನ್ಮ ಪತಿಂಬೋ ಅಜ್ಞಾನಾಂ. ಅವನು ನಾಶರಹಿತವಾದಂಥ ಈ ವೇದಗಳ ಅಥವಾ ಜಲಾಭಿಮಾನಿ ದೇವತೆಗಳ ಪತಿಯೂ ಕೂಡ ಆಗಿದ್ದಾನೆ. ಅವನಿಗಾಗಿ ಬೃಹದುಕ್ಥಾದವಾಚಿ, ಬ್ರಹ್ಮಕೃತಃ ಬೃಹದುಕ್ಥಾದವಾಚಿ. ಈ ಬೃಹದುಕ್ಥ ಅನ್ನುವವನೊಬ್ಬ ಋಷಿ, ನಾವು ಹಿಂದೆ ನೋಡಿದ್ದೇವೆ.
ಬೃಹದುಕ್ತ ಅಂತ ಋಷಿಯೂ ಹೌದು. ಬೃಹದುಕ್ತ ಅನ್ನೋ ಶಬ್ದಕ್ಕೆ ವಾಯು ಅಂತ ಕೂಡ ಅರ್ಥ ಬರ್ತದೆ. ಈ ಋಷಿ ಕಂಡುಕೊಂಡಂತಹ ಒಂದು ವೇದವಾಕ್ಯ ಅಥವಾ ವಾಯು ಕಂಡುಕೊಂಡಂತಹ ಚತುರ್ಮುಖ ಪ್ರಾಣ ಮೊದಲಾದವರು ಅವರೇ ಮೊದಲ ಋಷಿಗಳು. ಅವರು ಕಂಡುಕೊಂಡಂತಹ ವೇದವಾಕ್ಯಗಳು. ಈ ವೇದವಾಕ್ಯಗಳ ಒಂದು ಸ್ತೋತ್ರ, ವಾಕ್ಯಗಳ ಮೂಲಕ ಮಾಡುವಂತಹ ಸ್ತೋತ್ರ ಏನಿದೆ, ಆ ಸ್ತೋತ್ರ ಇವನಿಗೆ ಅತ್ಯಂತ ಪ್ರಿಯವಾಗಿದೆ, ಈ ಪರಮಾತ್ಮನಿಗೆ. ಹೀಗೆ ಅದು ಎರಡು ಅರ್ಥಗಳು. ಒಂದು ಇಂದ್ರ ಅಂತ ವೇದವಾಕ್ಯದಲ್ಲಿದೆ, ಇನ್ನೊಂದು ಆ ಸ್ತೋತ್ರಗಳನ್ನು ಸ್ವೀಕಾರ ಮಾಡುವವನು ಈ ಭಗವಂತ ಅಂತಿದೆ. ಇದೆಲ್ಲವೂ ಆ ಭಾವನ ಅನ್ನೋದ್ರಿಂದ ನಮ್ಗೆ ಗೊತ್ತಾಗ್ತದೆ. ಅಂದ್ರೆ ಪೂಜಾ ಅಂತ ನೋಡಿದ್ದೀವಿ. ಪೂಜೆ ಈತನಿಗೆ ಅತ್ಯಂತ ಪ್ರಿಯ, ಯಜ್ಞಾದಿ ಕರ್ಮವು ಈತನಿಗೆ ಅತ್ಯಂತ ಪ್ರಿಯ ಅಂತ ನಮಗೆ ಭಾವನ ಅನ್ನುವ ಒಂದು 33ನೇ ನಾಮ. ಅದು ಈ 33ನೇ ಬೃಹತಿ ಮಂತ್ರದಿಂದ ಪ್ರತಿಪಾದಿತ ಆಗಿದೆ ಅನ್ನುವುದು ಆ ಭಗವಂತರಾಯರ ವ್ಯಾಖ್ಯಾನದಲ್ಲಿ ಕಂಡುಬರುತ್ತದೆ.